ತಿರುಮಲಕ್ಕೆ ಹೋಗುವ ಮುಖ್ಯ ದಾರಿ ಅಲಿಪಿರಿ. ಅಲಿಪಿರಿಯಿಂದ ತಿರುಮಲಕ್ಕೆ ಹೋಗುವ ಮಾರ್ಗದಲ್ಲಿ 13 ಅದ್ಭುತವಾದ ವಿಶೇಷತೆಗಳಿವೆ. ಮೊದಲ 6 ವಿಶೇಷತೆಗಳನ್ನ ಭಾಗ 1ನಲ್ಲಿ ವಿವರಿಸಿದ್ದೇವೆ. ಯಾರಾದರೂ ಆ ವಿಡಿಯೋ ನೋಡಿರದಿದ್ದರೆ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಿದ್ದೇವೆ, ನೋಡಿ. ಬಹಳಷ್ಟು ಜನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಬಹುದು. 7ನೇದನ್ನು ದಾಟಿದ ನಂತರ ಸ್ವಲ್ಪ ಮುಂದೆ ಹೋಗಿದ್ರೆ ಹನುಮಂತನ ವಿಗ್ರಹ ಕಾಣಿಸುತ್ತೆ. ಬೆಟ್ಟದ ಕೆಳಗಿರುವ ಗರುಡನ ವಿಗ್ರಹದಂತೆ ಬೆಟ್ಟದ ಮಧ್ಯದಲ್ಲಿ ಹನುಮಂತನ ವಿಗ್ರಹ ಇರ್ತದೆ. ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ಒಂದು ಕಾರಣ ಇದೆ. 1979ರಲ್ಲಿ ಒಬ್ಬ ಮಹಿಳೆಯನ್ನು ಯಾರೋ ಭಯಾನಕವಾಗಿ ಹತ್ಯೆ ಮಾಡಿದ್ರು. ಆ ಸಮಯದಲ್ಲಿ TDPEO PVRK ಪ್ರಸಾದ್ ಎಂಬವರು ಇದ್ರು. ಅವರು ಇದನ್ನು ನೋಡಿ ತುಂಬಾ ದುಃಖಪಟ್ಟರು. ಆ ಘಟನೆ ನಂತರ ಭಯದಿಂದ ಕೆಲ ಭಕ್ತರು ಬರುವುದನ್ನು ನಿಲ್ಲಿಸಿದ್ರು. ಒಂದು ದಿನ ಅವರು ತಿರುಮಲ ಬೆಟ್ಟ ಏರ್ತಿದ್ದಾಗ ಭಕ್ತರು ಬಿಸಿಲಿಗೆ ಮಳೆಗೆ ಅನುಭವಿಸುವ ಕಷ್ಟಗಳನ್ನು ನೋಡಿ ಇಲ್ಲಿ ಶೆಲ್ಟರ್ಗಳನ್ನು ನಿರ್ಮಿಸಿದ್ರು. ಹಾಗೆಯೇ ತೋಗು ಲಕ್ಷ್ಮಣಸ್ವಾಮಿ ಎಂಬ ಶಿಲ್ಪಿಯಿಂದ ಒಂದು ಹನುಮಂತನ ವಿಗ್ರಹವನ್ನು ತಯಾರಿಸಿ ನಡೆಯುವ ಮಾರ್ಗ ಮತ್ತು ರಸ್ತೆ ಮಾರ್ಗದ ಮಧ್ಯದಲ್ಲಿ ನಿರ್ಮಿಸಿದ್ರು. ಹೀಗೆ ನಿರ್ಮಿಸುವುದಕ್ಕೆ ಕಾರಣ ಭಕ್ತರಿಗೆ ಧೈರ್ಯವನ್ನು ನೀಡುವುದೇ. ಮತ್ತು ಮಹಿಳಾ ಹತ್ಯೆಯಿಂದ ಅಪವಿತ್ರವಾದ ಆ ಸ್ಥಳವನ್ನ ಹನುಮಂತನ ವಿಗ್ರಹ ಪ್ರತಿಷ್ಠೆಯಿಂದ ಮತ್ತೆ ಪವಿತ್ರತೆ ಸ್ಥಾಪಿಸಿದ್ರು. 8ನೇದಾಗಿ ನಮಗೆ ನರಸಿಂಹಸ್ವಾಮಿ ದೇವಾಲಯ ಕಾಣಿಸುತ್ತೆ. ಇಲ್ಲಿ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ನಮಗೆ ದರ್ಶನ ನೀಡುತ್ತಾರೆ. ಆ ಸ್ಥಳವು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದ ಸ್ಥಳ ಎಂದು ಜನರು ನಂಬುತ್ತಾರೆ. ಅಲ್ಲಿ ಗೋಡೆಯ ಮೇಲೆ ನೋಡಿದ್ರೆ ನಮಗೆ ಕನಕಧಾರ ಸ್ತೋತ್ರ ಕಾಣಿಸುತ್ತೆ. ಯಾರು ಅಲ್ಲಿ ಕುಳಿತು ಕನಕಧಾರ ಸ್ತೋತ್ರ ಪಠಿಸುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆ. ಇನ್ನೊಂದು ಆಸಕ್ತಿಕರವಾದ ವಿಷಯವೆಂದರೆ ಮಹಾವಿಷ್ಣು ಅಲ್ಲಿ ಲಿಂಗ ಸ್ವರೂಪದಲ್ಲಿ ದರ್ಶನ ನೀಡುತ್ತಾರೆ. 9ನೇದು ನಮಗೆ ನಡೆಯುವ ಮಾರ್ಗ. ರಸ್ತೆ ಮಾರ್ಗ ಸೇರುವ ಸ್ಥಳದ ಬಳಿ ಒಂದು ಕಣಿವೆ ಕಾಣಿಸುತ್ತದೆ. ಅದನ್ನು ಅವಚಾರ ಕೋಣ ಎಂದು ಕರೆಯುತ್ತಾರೆ. ಆ ಕೋಣೆಯ ದೃಶ್ಯಗಳು ತುಂಬಾ ಸುಂದರವಾಗಿರುತ್ತವೆ. ಅಲ್ಲಿ ತುಂಬುರುವಣಂ ಎಂಬ ಸ್ಥಳವೂ ಇದೆ. ಅಲ್ಲಿ ಗಂಧರ್ವರು ಬಂದು ಸಂಗೀತ ವಾದ್ಯಗಳನ್ನು ವಾದಿಸುತ್ತಾರೆ ಎಂಬ ನಂಬಿಕೆ ಇದೆ. ಇಂದಿಗೂ ಕೂಡ ಪೌರ್ಣಮಿಯಂದು ಆ ಸಂಗೀತವನ್ನು ನಾವು ಕೇಳಬಹುದು ಎಂದು ಹೇಳುತ್ತಾರೆ. ಈ ಸ್ಥಳದಲ್ಲಿ ಎಷ್ಟು ದೈವಿಕ ಸಂಬಂಧವಿದೆ ಎಂಬುದನ್ನು ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ. 10ನೇ ಮೆಟ್ಟಿಲು ನಂತರ ನಮಗೆ ಘಂಟಾ ಮಂಟಪ ಕಾಣಿಸುತ್ತೆ. ಚಂದ್ರಗಿರಿ ಕೋಟೆಯನ್ನು ರಾಮದೇವರಾಯ ಎಂಬ ರಾಜನು ಆಳುತ್ತಿದ್ದ. ಅವನು ಸ್ವಾಮಿವಾರಿಗೆ ಅಪಾರ ಭಕ್ತನಾಗಿದ್ದನು. ಶ್ರೀವಾರಿಗೆ ನೈವೇದ್ಯ ಅರ್ಪಿಸಿದ ನಂತರ ಮಾತ್ರ ಅವನು ಊಟ ಮಾಡುತ್ತಿದ್ದನೆಂದು ಹೇಳುತ್ತಾರೆ. ನಮಗೆ ತಿರುಮಲ ಬಂಗಾರವಾಕಿಲಿಗೆ ಎಡಬದಿಯಲ್ಲಿ ಒಂದು ಘಂಟಾ ಮಂಟಪ ಕಾಣಿಸುತ್ತೆ. ಇನ್ನು ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿಯೂ ಒಂದಿದೆ. ಸ್ವಾಮಿವಾರಿಗೆ ನೈವೇದ್ಯ ಅರ್ಪಿಸುವಾಗ ಆ ಗಂಟೆಗಳನ್ನು ಮ್ರೋಗಿಸುತ್ತಿದ್ರು. ಆ ಗಂಟೆಗಳ ಶಬ್ದವು ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿರುವ ಘಂಟಾ ಮಂಟಪವನ್ನು ತಲುಪಿದಾಗ ಆ ಗಂಟೆಗಳು ಸ್ವತಃ ಮ್ರೋಗುತ್ತವಂತೆ. ಆ ಗಂಟೆಗಳ ಶಬ್ದದ ತರಂಗಗಳು ಕೋಟೆಯಲ್ಲಿರುವ ಜೈಗಂಟೆಯನ್ನು ತಾಕಿ ಗಲ್ಲುಮೆಂದು ಶಬ್ದ ಮಾಡುತ್ತವಂತೆ. ಆ ಶಬ್ದಗಳನ್ನು ಕೇಳಿದ ನಂತರ ಮಾತ್ರ ರಾಜನು ಊಟ ಮಾಡಿದ್ದನೆಂದು ಹೇಳುತ್ತಾರೆ. ಈ ಘಂಟಾ ಮಂಟಪವನ್ನು ರಘುನಾಥ್ ಎಂಬ ತಂಜಾವೂರು ರಾಜನು ಸ್ನೇಹದ ಚಿಹ್ನೆಯಾಗಿ ರಾಮದೇವರಾಯರಿಗೆ ಬಹುಮಾನವಾಗಿ ನೀಡಿದನೆಂದು ಹೇಳಲಾಗುತ್ತದೆ. ಇಂದಿಗೂ ನಾವು ಆ ಘಂಟಾ ಮಂಟಪದಿಂದ ಚಂದ್ರಗಿರಿ ಕೋಟೆಯನ್ನು ನೋಡಬಹುದು. 11ನೇ ಮೆಟ್ಲು ಸ್ವಲ್ಪ ಮುಂದೆ ಹೋದ್ರೆ ಬಾಗಿಲುಗಳಿಲ್ಲದೆ ಒಂದು ಚಿಕ್ಕ ದೇವಾಲಯವು ಕಾಣಿಸುತ್ತದೆ. ಆ ದೇವಾಲಯವನ್ನು ಅಕ್ಕಗಾರ್ ದೇವಾಲಯ ಎಂದು ಕರೆಯುತ್ತಾರೆ. ಅಲ್ಲಿ ನಾವು 7 ದೇವತೆಗಳನ್ನು ನೋಡಬಹುದು. ಆ 7 ಮಂದಿ ವೆಂಕಟೇಶ್ವರ ಸ್ವಾಮಿಯವರ ಅಕ್ಕಗಾರ್ ಎಂದು ಹೇಳುತ್ತಾರೆ. ಅವರಿಗೆ ಕೋಪ ಹೆಚ್ಚು ಇರುತ್ತದೆ. ಅವರನ್ನೇ ಗ್ರಾಮ ದೇವತೆಗಳು ಎಂದು ಕೂಡ ಕರೆಯುತ್ತಾರೆ. ಈ ದೇವಾಲಯದಲ್ಲಿ ದೇವತೆಗಳಿಗೆ ಶಕ್ತಿಗಳು ಇವೆ ಎಂಬ ಒಂದು ಕಥೆ ಇದೆ. ತಿರುಮಲಕ್ಕೆ ಬ್ರಿಟಿಷರು ಘಾಟ್ ರಸ್ತೆ ನಿರ್ಮಿಸುವಾಗ ಈ ದೇವಾಲಯವನ್ನ ತೆಗೆದು ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಯೋಚಿಸಿದ್ರಂತೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಅಲ್ಲಿದ್ದ ಜನರು ಎಷ್ಟು ಹೇಳಿದ್ರೂ ಅವರು ಕೇಳದೆ ಆ ದೇವಾಲಯವನ್ನ ಧ್ವಂಸ ಮಾಡಲು ಪ್ರಯತ್ನಿಸಿದ್ರು. ಶುದ್ಧಿ ತೆಗೆದುಕೊಳ್ಳುವ ದೇವಾಲಯವನ್ನು ಧ್ವಂಸ ಮಾಡಲು ಬಂದ ಕೂಲಿಯನ್ನ ಯಾರೋ ತಳ್ಳಿದಂತೆ ಗುಡ್ಡಗಳಲ್ಲಿ ಬಿದ್ದು ಸತ್ತೋಗುತ್ತಾನೆ. ಅದನ್ನು ನೋಡಿದ ಬ್ರಿಟಿಷರು ಅದು ತಪ್ಪಾಗಿ ನಡೆದಿದೆ ಎಂದುಕೊಂಡ್ರು. ಅದನ್ನು ಪರವಾಗಿಲ್ಲ ಎಂದುಕೊಂಡು ಮತ್ತೆ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿಗೆ ಸೇತುವೆ ನಿರ್ಮಿಸ್ತಾರೆ. ಆದರೆ ಮುಂದಿನ ದಿನ ಬೆಳಿಗ್ಗೆ ಬಂದು ನೋಡಿದರೆ ಆ ಸೇತುವೆ ಕುಸಿದು ಹೋಗಿರುತ್ತದೆ. ಮತ್ತೆ ಸೇತುವೆ ಕಟ್ಟಿದ್ರೂ ಮತ್ತೆ ಅದು ಕುಸಿದು ಹೋಗುತ್ತಿತ್ತು. ಆ ಬ್ರಿಟಿಷ್ ಇಂಜಿನಿಯರ್ಗಳು ಎಷ್ಟು ಯೋಚಿಸಿದ್ರೂ ಅವರಿಗೆ ಉತ್ತರ ಸಿಗಲಿಲ್ಲ. ಕೊನೆಗೆ ಅವರು ಒಬ್ಬ ಪೂಜಾರಿಯನ್ನ ಕೇಳಿದಾಗ ದೇವಿಯನ್ನ ಶಾಂತಿಪಡಿಸಲು ಒಂದು ಬಲಿ ನೀಡಬೇಕೆಂದು ಅವನು ಹೇಳಿದಂತೆ. ಅದಕ್ಕೆ ತಕ್ಕಂತೆ ಬ್ರಿಟಿಷರು ಮಾಡಿದ್ರೆಂದು ಹೇಳುತ್ತಾರೆ. ಆ ನಂತರ 100 ಬಾರಿ ಕಟ್ಟಿದ್ರೂ ಸೇತುವೆ ಕುಸಿಯಲಿಲ್ಲ. ಹೀಗೆ ದೇವಿಯ ಶಕ್ತಿಯನ್ನು ಅರಿತ ಆ ಇಂಜಿನಿಯರ್ ದೇವಿಗೆ ಮತ್ತೆ ದೇವಸ್ಥಾನವನ್ನು ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿಸಿದಂತೆ. ಆ ಚಿಕ್ಕ ದೇವಸ್ಥಾನಕ್ಕೆ ಇಷ್ಟು ಮಹತ್ವವಿದೆ. 12ನೇಯದಾದ ಮೇಲೆ ನಮಗೆ ಮೊಕಾಲ ಪರ್ವತ ಕಾಣಿಸುತ್ತದೆ. ಅಲ್ಲಿ ಮೊಕಾಲ ಪರ್ವತವನ್ನು ಏರುತ್ತಿರುವುದನ್ನು ನಾವು ಗಮನಿಸುತ್ತಿರ್ತೇವೆ.
ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿ ನಮಗೆ ಕಾಣಿಸುವ ಕೊನೆಯ ಬೆಟ್ಟ ನಾರಾಯಣಗಿರಿ. ಅಲ್ಲಿರುವ ಮಂದಪವನ್ನು ಮೊಕಾಲ ಮಂದಪ ಎಂದು ಕರೆಯುತ್ತಾರೆ. ಅಲ್ಲಿ ಎಲ್ಲರೂ ಮೊಕಾಲ ಮೇಲೆ ಬೆಟ್ಟವನ್ನು ಏರುತ್ತಾರೆ. ಹೀಗೆ ಮೊದಲು ಮೊಕಾಲ ಮೇಲೆ ಮೆಟ್ಟಿಲುಗಳನ್ನು ಏರಿದವರು ಶಂಕರಾಚಾರ್ಯರು. ಏಕೆಂದರೆ ಅಲ್ಲಿರುವ ಸ್ಥಳದ ವಿಗ್ರಹವನ್ನು ಶಾಲಿಗ್ರಾಮ ಶಿಲೆಯ ರೂಪದಲ್ಲಿ ಮಾಡಲಾಗಿದೆ. ಶ್ರೀವರಿಯ ಮೂಲ ವಿರಾಟ್ ಮೂರ್ತಿಯೂ ಕೂಡ ಶಾಲಿಗ್ರಾಮದಿಂದ ಸ್ವಯಂಭೂವಾಗಿ ನಿರ್ಮಿತವಾಗಿದೆ ಅಲ್ಲವೇ? ಅದಕ್ಕಾಗಿ ಶಂಕರಾಚಾರ್ಯರು ತಮ್ಮ ಪಾದವನ್ನು ಇಟ್ಟು ಆ ಸ್ಥಳವನ್ನು ಅಪವಿತ್ರಗೊಳಿಸಬಾರದು ಎಂದು ಮೊಕಾಲ ಮೇಲೆ ಮೆಟ್ಟಿಲುಗಳನ್ನು ಏರಿದರು. ಆ ಸಮಯದಿಂದ ಮೊಕಾಲ ಮೇಲೆ ಮೆಟ್ಟಿಲು ಏರುವುದು ಎಂಬ ಸಂಪ್ರದಾಯ ಬಂದಿದೆ. ವಯಸ್ಸಾದವರು ಅಥವಾ ಮೊಕಾಲ ಮೇಲೆ ಏರಲು ಸಾಧ್ಯವಿಲ್ಲದವರು ಕೂಡ 35 ಅಥವಾ 11 ಮೆಟ್ಟಿಲುಗಳನ್ನು ಮೊಕಾಲ ಮೇಲೆ ಏರಿ ನಂತರ ಸಾಮಾನ್ಯವಾಗಿ ನಡೆದು ಹೋಗುತ್ತಾರೆ. 13ನೇ ಭಾಷಾ ಕಾರ್ಲೆಸ್ ಎಂಬ ಸ್ಥಳದಲ್ಲಿ ನಮಗೆ ರಾಜಾಚಾರ್ಯರ ದೇವಾಲಯ ಕಾಣಿಸುತ್ತದೆ. ಮೊಕಾಲ ಪರ್ವತವನ್ನು ಏರಿ ಬಂದ ನಂತರ ರಾಮಾನುಜಾಚಾರ್ಯರು ಅವರು ದಣಿದು ಹೋಗ್ತಾರೆ. ತಿರುಮಲ ನಂಬಿವರು ಹಾಗೆಯೇ ಅನಂತಳ್ವಾರ್ ಅವರು ಕೂಡ ಅಲ್ಲಿಗೆ ಬರುತ್ತಾರೆ. ಅವರು ಸ್ವಾಮಿಗೆ ನೈವೇದ್ಯವಾಗಿ 2 ಮಾವಿನ ಹಣ್ಣುಗಳನ್ನ ರಾಮಾನುಜಾಚಾರ್ಯರಿಗೆ ಕೊಡ್ತಾರೆ. ಅವರು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಟೆಂಕಗಳನ್ನ ಅಲ್ಲಿಯೇ ಬಿಡ್ತಾರೆ. ಆ ಟೆಂಕಗಳು ಮರಗಳಾಗಿ ಈಗ ಆ ಸ್ಥಳದಲ್ಲಿ ನಮಗೆ ಬಹಳಷ್ಟು ಮಾವಿನ ಮರಗಳು ಕಾಣಿಸುತ್ತವೆ. ಆ ಸ್ಥಳದಲ್ಲಿ ರಾಮಾನುಜಾಚಾರ್ಯರು ಬಿಟ್ಟ ಟೆಂಕಗಳು ಮರಗಳಾಗಿ ಬೆಳೆದಿವೆ. ಅದಕ್ಕಾಗಿ ಅವರು ಅಲ್ಲಿಯೇ ವಿಶ್ರಾಂತಿ ಪಡೆದರು. ಆದ್ದರಿಂದ ಆ ಸ್ಥಳವನ್ನು ಭಾಷಾಕಾರನಲ್ಲಿ ಸನ್ನಿಧಿಯಾಗಿ ನಿರ್ಮಿಸಲಾಗಿದೆ. ಇಂತಹ ಅನೇಕ ಅದ್ಭುತವಾದ ವಿಶೇಷತೆಗಳನ್ನು ನಾವು ನಿಮಗೆ ಯಾವಾಗಲೂ ತಲುಪಿಸುತ್ತಿರುತ್ತೇವೆ. ಅದಕ್ಕಾಗಿ ನೀವು ಮಾಡಬೇಕಾದದ್ದು ಒಂದೇ, ನಮ್ಮ ಪ್ರಯತ್ನವನ್ನು ಇನ್ನೂ ಹೆಚ್ಚಿನವರಿಗೆ ತಲುಪುವಂತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆಯೇ ನೀವು ಇನ್ನೇನು ವಿಷಯಗಳನ್ನು ನೋಡಲು ಇಚ್ಛಿಸುತ್ತೀರೋ ಕಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳ ಆಧಾರದ ಮೇಲೆ ನಮ್ಮ ಮುಂದಿನ ವಿಡಿಯೋವನ್ನು ಮಾಡಲಾಗುತ್ತೆ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ.